Hey guys, welcome to ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವಂಥ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ಎಲ್ಲ ನಮ್ಮ PSI ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ನಾನು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀನಿ. ಈ ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಇದರಲ್ಲಿ ನಾನು ನಿಮಗೆ ಇಂಗ್ಲೀಷ್ ಗ್ರಾಮರನ್ನು ಪೂರ್ತಿ ಡೀಟೇಲ್ ಆಗಿ ತಿಳಿಸ್ತಾ ಹಾಗೆ ನಿಮಗೆ ಟ್ರಾನ್ಸ್ಲೇಷನ್ಗೆ ಬೇಕಾಗಿರುವಂಥ ಎಲ್ಲ ಕಂಟೆಂಟನ್ನು ಪ್ರೊವೈಡ್ ಮಾಡಿದ್ದೀನಿ. ಪ್ರಿಸಿ ರೈಟಿಂಗಿಗೂ ಕೂಡ ಸಂಬಂಧಿಸಿದ ಹಾಗಿನ ವಿಷಯಗಳನ್ನು ನಾನು ಇದರಲ್ಲಿ ತಿಳಿಸಿದ್ದೀನಿ. PSI ಪೇಪರ್ 2ಗೆ ಸಂಬಂಧಿಸಿದ 500 MCQಸನ್ನು ನೋಡ್ತೀರಾ. ಒಟ್ಟು 5 ಪೇಪರ್ಸ್ ಇದರಲ್ಲಿ ಇದ್ದು ನಾನು ಪ್ರತಿಯೊಂದು ಪೇಪರ್ನಲ್ಲಿ 100 ಪ್ರಶ್ನೆಗಳನ್ನು ಪ್ರೊವೈಡ್ ಮಾಡ್ತಾ 500 MCQಸನ್ನು ಇದರಲ್ಲಿ ನಿಮಗಾಗಿ ಕೊಟ್ಟಿದ್ದೀನಿ. ನೀವು ಕೂಡ PSI ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ ಅಂತಿದ್ದಲ್ಲಿ ಈ ಪುಸ್ತಕ ನಿಮಗೆ ಬಹಳ ಸಹಾಯವನ್ನು ಮಾಡುತ್ತೆ. ಖರೀದಿ ಮಾಡೋದಕ್ಕೆ ಈ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನು ಈ ರೀತಿಯ ಒಂದು ಇಂಗ್ಲಿಷ್ನ ಪ್ಯಾರಾಗ್ರಾಫನ್ನು ತಗೊಂಡು ಬಂದಿದ್ದೀನಿ. ಬನ್ನಿ ಏನಿದೆ ಅಂತ ನೋಡ್ತಾ ಹೋಗೋಣ. Education is the most important factor in empowering women. If women's empowerment in true sense is ever to be realized, it could be only through education. Without education, women empowerment is a distant dream and there is no way sustainable development goals can be achieved. If we want the women to be empowered, we must educate them and make the education of girl child mandatory. ಹೀಗಿದೆ ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ. ಬನ್ನಿ ನೋಡೋಣ ಹೇಗೆ ಇದನ್ನು ನಾವು ಕನ್ನಡ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದಂಥ ವೇದಾಂತ್ ಪಾಠಶಾಲೆ ಇದಕ್ಕಿನ್ನೂ ಜಾಯಿನ್ ಆಗಿಲ್ಲ ಅಂತ ಇದ್ದಲ್ಲಿ ಜಾಯಿನ್ ಆಗಿ. ಇದೇ ಸೆಷನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ. ಅಥವಾ ನೀವು ಟೆಲಿಗ್ರಾಮ್ನಲ್ಲಿ ಹೋಗಿ ವೇದಾಂತ್ ಪಾಠಶಾಲೆ ಅಂತ ಸರ್ಚ್ ಮಾಡಿದ್ರೂ ಕೂಡ ಸಿಗುತ್ತೆ. ಸೊ ದಟ್ ನಿಮಗೆ ನಿಮ್ಮ ಪರೀಕ್ಷೆಗೆ ಉಪಯೋಗ ಆಗುವಂಥ ಮಾಹಿತಿಯಲ್ಲಿ ಸಿಗೋದ್ರಿಂದ ನಿಮಗೆ ಈ ಗ್ರೂಪ್ ಬಹಳ ಉಪಯೋಗವಾಗಿದೆ. ಬನ್ನಿ ನೋಡೋಣ ಏನಿದೆ ಇವತ್ತಿನ ನಮ್ಮ ಪ್ರಶ್ನೆ. ಎಜುಕೇಷನ್ ಅನ್ನುವಂಥದ್ದನ್ನು ನಾವು ತಗೊಳ್ತೀವಿ ಶಿಕ್ಷಣ. ಏನಂತೆ? ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಮೋಸ್ಟ್ ಅತ್ಯಂತ ಅಂತ ತಗೊಳ್ಳಿ. ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ ಮುಖ್ಯವಾದ. ಫ್ಯಾಕ್ಟರ್ ಅಂಶ. ಎಲ್ಲಂತೆ? ಇನ್ ಎಂಪವರಿಂಗ್ ವಿಮೆನ್. ಎಂಪವರಿಂಗ್ ಅಂತಂದರೆ ಸಬಲೀಕರಣಗೊಳಿಸೋದು. ಬರಿತಾ ಇದ್ದೀನಿ ಸಬಲೀಕರಣ. ಯಾರ ಸಬಲೀಕರಣ? ಮಹಿಳೆಯರ. ತಗೊಳ್ಳೋಣ ಮಹಿಳೆಯರ. ಓಕೆ, ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಯಾರ ಬಗ್ಗೆ? ಇಲ್ಲಿ ಶಿಕ್ಷಣ. ಶಿಕ್ಷಣ ಯಾರ ಶಿಕ್ಷಣ? ಮಹಿಳೆಯರ ಶಿಕ್ಷಣದ ಬಗ್ಗೆ. ಯಾಕೆ ಅವರಿಗೆ ಶಿಕ್ಷಣ ಅನ್ನುವಂಥದ್ದು ಬೇಕು? ಇನ್ ಆರ್ಡರ್ ಟು ಎಂಪವರ್ ದೆಮ್, ಅವರನ್ನು ಸಬಲೀಕರಣಗೊಳಿಸೋದಕ್ಕೆ. ಹಾಗಾಗಿ ಅವರಿಗೆ ಏನು ಬೇಕಾಗಿದೆ? ಎಜುಕೇಷನ್ ಬೇಕಾಗಿದೆ. ಇದು ಅತ್ಯಂತ ಮುಖ್ಯವಾಗಿದೆ ಅಂತ ಈ ವಾಕ್ಯದಲ್ಲಿ ಹೇಳಿರುವಂಥದ್ದು. ಹಾಗಾದರೆ ಇದನ್ನು ಹೇಗೆ ಬರಿಬಹುದು? ಬನ್ನಿ ನೋಡೋಣ ಏನಿದೆ ವೊಕ್ಯಾಬ್ಯುಲರಿ. ಫಸ್ಟ್ ನಾವು ವೊಕ್ಯಾಬ್ಯುಲರಿಯನ್ನು ನೋಡಬೇಕು. ನಮಗೆ ಕೊಟ್ಟಿರುವಂಥ ವೊಕ್ಯಾಬ್ಯುಲರಿಯಲ್ಲಿ ನೋಡಿ, ಮಹಿಳಾ ಇದೆ, ಸಬಲೀಕರಣ ಇದೆ, ಶಿಕ್ಷಣ ಅಂತ ಇದೆ, ಅತ್ಯಂತ ಅಂತಿದೆ, ಪ್ರಮುಖ ಅಂಶ ಅಲ್ವಾ. ಇವುಗಳನ್ನೆಲ್ಲ ಸೇರಿ ವಾಕ್ಯ ರಚನೆ ಹೇಗೆ ಮಾಡೋದು? ಬರಿತಾ ಇದ್ದೀನಿ. ಮಹಿಳಾ ಸಬಲೀಕರಣದಲ್ಲಿ ಯಾವುದು? ಶಿಕ್ಷಣವು ಏನಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅತ್ಯಂತ ಮುಖ್ಯವಾದ, ಅತ್ಯಂತ ಪ್ರಮುಖವಾದ, ಎನಿಥಿಂಗ್ ಯು ಕ್ಯಾನ್ ಟೇಕ್. ಓಕೆ, ಶಿಕ್ಷಣವು ಏನಾಗಿದೆಯಂತೆ? ಅತ್ಯಂತ ಪ್ರಮುಖವಾಗಿರುವಂಥ ಅಂಶವಾಗಿದೆಯಂತೆ. ಶಿಕ್ಷಣವು ಅತ್ಯಂತ ಪ್ರಮುಖವಾದ ಅಂಶವಾಗಿದೆ. ಫುಲ್ ಸ್ಟಾಪ್. ನೋಡಿ, ಹೀಗೆ ನಾನು ವಾಕ್ಯದ ರಚನೆಯನ್ನು ಮಾಡಿದ್ದೀನಿ. ಇಲ್ಲಿ ನಾವು ಗಮನಿಸಬೇಕು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ನೋಡಿ, ಈ ಶಿಕ್ಷಣ ಅನ್ನೋ ಪದವನ್ನು ನೀವು ಇಲ್ಲಿ ಬೇಕಾದರೂ ತಗೊಳ್ಬಹುದು. ಶಿಕ್ಷಣವು ಮಹಿಳಾ ಸಬಲೀಕರಣದಲ್ಲಿ ಅತ್ಯಂತ ಪ್ರಮುಖವಾದ ಅಂಶವಾಗಿದೆ. ಹೀಗೂ ಕೂಡ ಇದನ್ನು ಬರೀಬಹುದು. ಓಕೆ, ಸೊ ಹಾಗಾಗಿ ಇದನ್ನು ನಾವು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಶಿಕ್ಷಣ ಯಾರಿಗೆ ಬೇಕಾಗಿದೆ? ಯಾಕೆ ಬೇಕಾಗಿದೆ? ಮಹಿಳಾ ಸಬಲೀಕರಣದಲ್ಲಿ. ಆ್ಯಂಡ್ ಇದು ಯಾಕೆ ಅಂತಂದರೆ ಅತ್ಯಂತ ಪ್ರಮುಖವಾಗಿರುವಂಥ ಅಂಶ.
ಹಾಗಾಗಿ ಇದನ್ನೂ ನಾವು ಆಬ್ಜೆಕ್ಟ್ ಅಂತಲೇ ತಗೊಳ್ಬಹುದು, ಇದನ್ನೂ ಆಬ್ಜೆಕ್ಟ್ ಅಂತಲೇ ತಗೊಳ್ಬಹುದು. ವಾಗಿದೆ ಅಂತ ಏನು ಕೊಟ್ಟಿದ್ದಾರೆ, ಇದು ವರ್ಡ್ ಆಗುತ್ತೆ, ಕ್ರಿಯಾಪದವಾಗುತ್ತೆ. ಆ್ಯಂಡ್ ನಾನು ಹೇಳಿದ್ನಲ್ವಾ, ಈ ಶಿಕ್ಷಣ ಅನ್ನುವಂಥದ್ದನ್ನು ಇಲ್ಲಿ ತಗೊಂಡಾಗ ಶಿಕ್ಷಣವು ಮಹಿಳಾ ಸಬಲೀಕರಣದಲ್ಲಿ ಅತ್ಯಂತ ಪ್ರಮುಖವಾದ ಅಂಶವಾಗಿದೆ, ಈ ರೀತಿಯಲ್ಲಿ ಬರೀಬಹುದು. ಓಕೆ, ಇದು ಮೊದಲನೇ ವಾಕ್ಯವಾಗಿತ್ತು. ಇಲ್ಲಿ ಕೊಟ್ಟಂತಹ ಎಲ್ಲ ವೊಕ್ಯಾಬ್ಯುಲರಿನ ನಾನಿಲ್ಲಿ ತಗೊಂಡಿದ್ದೀನಿ. ಈಗ ನಾವು ನಮ್ಮ ಎರಡನೇ ವಾಕ್ಯದ ಕಡೆಗೆ ಹೋಗೋಣ. ನೋಡಿ, ಎರಡನೇ ವಾಕ್ಯ ಹೀಗಿದೆ, ನೋಡೋಣ. ಇಫ್ ಅಂತ ಕೊಟ್ಟಿದ್ದಾರೆ. ಇಫ್ ಅಂತಂದರೆ ನಾವು ತಗೊಳ್ಬಹುದು ಒಂದು ವೇಳೆ. ತಗೊಳ್ತಾ ಇದ್ದೀನಿ, ಒಂದು ವೇಳೆ ವಿಮೆನ್ಸ್ ಅಂತ ಕೊಟ್ಟಿದ್ದಾರೆ. ತಗೊಳ್ತಾ ಇದ್ದೀನಿ ಮಹಿಳೆಯರ, ಈ ರೀತಿಯಲ್ಲಿ ತಗೊಳ್ಬೇಕು. ಎಂಪವರ್ಮೆಂಟ್, ಇದನ್ನು ನಾವೇನಂತ ನೋಡಿದ್ವಿ ಆಗಲೇ, ಸಬಲೀಕರಣ. ತಗೊಳ್ಳೋಣ, ಸಬಲೀಕರಣ. ಇನ್ ಟ್ರೂ ಸೆನ್ಸ್ ಅಂದರೆ ನಿಜವಾದ ರೀತಿಯಲ್ಲಿ, ಹೀಗೆ ಬರುತ್ತೆ. ತಗೊಳ್ಳೋಣ, ನಿಜವಾದ ಅರ್ಥದಲ್ಲಿ, ನಿಜವಾದ ರೀತಿಯಲ್ಲಿ, ಈ ರೀತಿಯಲ್ಲಿ ತಗೊಳ್ಳಿ. ಅರ್ಥ ಅಥವಾ ರೀತಿ. ಈಸ್ ಎವರ್ ಟು ಬಿ ರಿಯಲೈಸ್ಡ್, ಒಂದು ವೇಳೆ ಅದ್ರ ಬಗ್ಗೆ ನಮಗೆ ನಿಜವಾಗ್ಲೂ ಕ್ಲಾರಿಟಿ ಸಿಗಬೇಕು ಅಂತಂದರೆ, ರಿಯಲೈಸ್ ಅಂತ ಅಂದರೆ ಅರ್ಥ ನಮಗೇನೋ ಕಂಪ್ಲೀಟಾಗಿ ತಿಳಿಯುವಂಥದ್ದು ಅಂತ ಅರ್ಥ. ಹಾಗಾಗಿ ರಿಯಲೈಸ್ಡ್ ಈ ಪದವನ್ನು ಸಾಕಾರ ಅಂತ. ಓಕೆ, ಕಮ. ಇಟ್ ಕುಡ್ ಬಿ ಓನ್ಲಿ ಥ್ರೂ ಎಜುಕೇಷನ್, ಇದು ಥ್ರೂ ಮೂಲಕ ಅಂತ ತಗೊಳ್ಳಿ. ಎಜುಕೇಷನ್ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ ಶಿಕ್ಷಣ. ಕುಡ್ ಬಿ ಓನ್ಲಿ, ಮಾತ್ರ ಅಂತ ತಗೊಳ್ಳಿ. ಓಕೆ, ಇದು ಸ್ವಲ್ಪ ನಮ್ಮ ವಾಕ್ಯದಲ್ಲಿ ಬರುತ್ತೆ, ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಬದಲಾವಣೆ ಕೂಡ ಇದೆ. ಲೆಟ್ಸ್ ಹ್ಯಾವ್ ಅ ಲುಕ್. ಏನು ಹೇಳಿದ್ದಾರೆ, ಒಂದು ವೇಳೆ ಏನಾದರೂ ಮಹಿಳಾ ಸಬಲೀಕರಣ ಅನ್ನುವಂಥದ್ದು ನಿಜವಾದ ರೀತಿಯಲ್ಲಿ ಸಾಕಾರಗೊಳ್ಳಬೇಕು ಅಂತಿದ್ದಲ್ಲಿ ಏನಾಗಬೇಕಂತೆ, ಇದು ಎಜುಕೇಷನ್, ಶಿಕ್ಷಣದ ಮೂಲಕವೇ ಸಾಧ್ಯವಾಗುತ್ತೆ. ಇದನ್ನು ಹೇಳಿರುವಂಥದ್ದು. ಯಾಕೆಂದರೆ ನಮಗೆ ಎಜುಕೇಷನ್ ಅನ್ನುವಂಥದ್ದು ಯಾವುದು ಸರಿ ಯಾವುದು ತಪ್ಪು, ಯಾವ ಕೆಲಸವನ್ನು ಹೇಗೆ ಮಾಡಬೇಕು, ಯಾರು ಮಾಡಬೇಕು, ಯಾವ ಸಮಯದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು, ಎಲ್ಲ ವಿಷಯಗಳನ್ನು ನಮಗೆ ಶಿಕ್ಷಣ ತಿಳಿಸ್ಕೊಡುತ್ತೆ. ನಾವು ಹೇಳಬಹುದು 1ನೇ ಕ್ಲಾಸಿಂದ 10ನೇ ಕ್ಲಾಸು ಅಂತ, ಅಥವಾ ನಾವು 12th 11th ಈ ರೀತಿಯಲ್ಲೂ ಮಾತಾಡಬಹುದು, PUC ಅಂತ, ಅಥವಾ ಡಿಗ್ರಿ ಬಗ್ಗೆ ಮಾತಾಡಬಹುದು, ಇಲ್ಲ ಮುಂದೆ ಇದಕ್ಕೆ ಮುಂದುವರೆದ ಭಾಗ ಮಾಸ್ಟರ್ಸ್, PhD, ಇಟ್ ಕುಡ್ ಬಿ ಎನಿಥಿಂಗ್. ಬಟ್ ಇದೆಲ್ಲ ನಮಗೆ ಬರೀ ಎಜುಕೇಷನ್ ಅಂದರೆ ಆ ಅಕಾಡೆಮಿಕ್ಸ್ಗೆ ಸಂಬಂಧಿಸಿದ ಅಲ್ಲದೆ ಜೀವನಕ್ಕೆ ಸಂಬಂಧಿಸಿದ ಮೌಲ್ಯಗಳನ್ನು ತಿಳಿಸ್ಕೊಡುತ್ತೆ. ಆ್ಯಂಡ್ ಆ ಮೌಲ್ಯಗಳು ಮಹಿಳಾ ಸಬಲೀಕರಣದಲ್ಲಿ ಬಹಳಷ್ಟು ನಮಗೆ ಕೆಲಸಕ್ಕೆ ಬರುತ್ತೆ. ಹಾಗಾಗಿನೇ ಅಕಾಡೆಮಿಕ್ಸ್ನ ಜೊತೆಯಲ್ಲಿ ಈ ಮೌಲ್ಯಗಳು ಬೇಕಾಗಿದೆ. ಆ್ಯಂಡ್ ಈ ಶಿಕ್ಷಣ ಕಂಪ್ಲೀಟ್ ಎರಡು, ಅಕಾಡೆಮಿಕ್ಸ್ ಹಾಗೆ ಜೀವನದ ಮೌಲ್ಯ, ಇವೆರಡನ್ನೂ ಸೇರಿಸಿ ನಾವು ಶಿಕ್ಷಣ ಅಂತ ಹೇಳ್ತೀವಿ. ಇವೆರಡರಿಂದ ಮಹಿಳಾ ಸಬಲೀಕರಣ ಅನ್ನೋಂಥದ್ದು ಸಾಧ್ಯ. ಅದನ್ನು ಅವರಲ್ಲಿ ಹೇಳಿರೋದು. ನಾವು ಕರೆಕ್ಟ್ ಎಕ್ಸಾಕ್ಟ್ ಓಕೆ ಹೇಗೆ ಮಾಡೋದು ಅಂತ ಕೂತ್ರೆ ನಾವು ಯೋಚನೆ ಮಾಡಬೇಕು. ಮೊದಲನೇದಾಗಿ ನಾವೇನು ಕೊಡಬೇಕು, ಎಜುಕೇಷನ್ ಕೊಡಬೇಕು. ಅದನ್ನು ಅವರಲ್ಲಿ ಹೇಳಿರೋವಂಥದ್ದು. ನೋಡೋಣ ಬನ್ನಿ, ಇದನ್ನು ಹೇಗೆ ಬರೀಬಹುದು ನಾವು ಅಂತ. ತಗೊಳ್ತಾ ಇದ್ದೀನಿ, ನಿಜವಾದ ಅರ್ಥದಲ್ಲಿ, ನಿಜವಾದ ರೀತಿಯಲ್ಲಿ, ನೀವು ಯಾವ್ದು ಬೇಕಾದರೂ ತಗೊಳ್ಳಿ. ನಿಜವಾದ ರೀತಿಯಲ್ಲಿ ಏನು, ಮಹಿಳೆಯರ ಸಬಲೀಕರಣ. ತಗೊಳ್ಳೋಣ, ಮಹಿಳೆಯರ, ನಿಜವಾದ ರೀತಿಯಲ್ಲಿ ಮಹಿಳೆಯರ ಸಬಲೀಕರಣವು, ಮಹಿಳೆಯರ ಸಬಲೀಕರಣವು ಏನಾಗಬೇಕಾದ್ರೆ, ಸಾಕಾರಗೊಳ್ಳಬೇಕಾದ್ರೆ. ತಗೊಳ್ಳೋಣ, ಸಾಕಾರಗೊಳ್ಳಬೇಕಾದರೆ. ನೋಡಿ ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಒಂದು ವೇಳೆ ಅಂತ ಇಲ್ಲಿ ತಗೊಂಡಿದ್ದೀನಿ ಅಲ್ವಾ, ಇಲ್ಲಿ ಒಂದು ವೇಳೆ ಅಂತಿದೆ, ಅದನ್ನು ಇಲ್ಲಿ ಸೇರಿಸ್ಕೊಂಡಿರುವಂಥದ್ದು. ಅಥವಾ ಇದನ್ನು ಹೀಗೂ ತಗೊಳ್ಳಿ, ಒಂದು ವೇಳೆ ನಿಜವಾದ ಅರ್ಥದಲ್ಲಿ ಮಹಿಳೆಯರ ಸಬಲೀಕರಣವು ಸಾಕಾರವಾಗಬೇಕಾದರೆ, ಹೀಗೂ ಕೂಡ ನೀವು ಬರಿಬಹುದು. ಆದರೆ ಇದನ್ನು ಒಂದು ವೇಳೆ ಅಂತ ಇಲ್ಲಿ ಬರಿಬೇಕು, ಆಗ ಎರಡಕ್ಕೂ ಡಿಫ್ರೆನ್ಸ್ ಇರುತ್ತೆ. ಇಲ್ಲ ಅಂತಂದರೆ ವಾಕ್ಯ ತಪ್ಪಾಗುತ್ತೆ. ಓಕೆ, ನಿಜವಾದ ಅರ್ಥದಲ್ಲಿ ಮಹಿಳೆಯರ ಸಬಲೀಕರಣವು ಸಾಕಾರಗೊಳ್ಳಬೇಕಾದರೆ ಇದು ಏನಂತೆ, ಶಿಕ್ಷಣದಿಂದ ಮಾತ್ರವೇ ಸಾಧ್ಯವಾಗಬಹುದು. ಹೀಗೆ ತಗೊಳ್ಳಿ. ಓಕೆ, ಇದು ಶಿಕ್ಷಣದಿಂದ ಮಾತ್ರವೇ, ಹಾಗೆ ಅಲ್ವಾ ಕೊಟ್ಟಿರೋದು ನಮಗಿಲ್ಲಿ, ಬೈ ಓನ್ಲಿ ಅಲ್ವಾ, ಶಿಕ್ಷಣದಿಂದ ಮಾತ್ರವೇ ಅಥವಾ ಶಿಕ್ಷಣದ ಮೂಲಕವೇ, ಈ ರೀತಿಯೆಲ್ಲ ಆದರೂ ತಗೊಳ್ಬಹುದು. ಶಿಕ್ಷಣದಿಂದ ಮಾತ್ರವೇ ಏನಾಗಬಹುದು, ಇದು ಇಟ್ ಕುಡ್ ಬಿ ಓನ್ಲಿ ಥ್ರೂ ಎಜುಕೇಷನ್, ಶಿಕ್ಷಣದಿಂದ ಮಾತ್ರವೇ ಸಾಧ್ಯವಾಗಬಹುದು. ತಗೊಳ್ಳೋಣ, ಸಾಧ್ಯವಾಗಬಹುದು. ಹೀಗೆ ನಾನಿಲ್ಲಿ ವಾಕ್ಯವನ್ನು ತಗೊಂಡಿದ್ದೀನಿ.
ಆಸ್ ಯು ಕ್ಯಾನ್ ನೋಟಿಸ್ ಇಲ್ಲಿ ನಾವು ಏನನ್ನ ಬರೆದಿದ್ದೀವಿ, ಜಸ್ಟ್ ಅ ಮಿನಿಟ್. ಎಸ್, ಮೊದಲನೇದಾಗಿ ಮಹಿಳಾ ಸಬಲೀಕರಣ ಸಾಕಾರ, ಅದು ಒಳ್ಳೆ ರೀತಿಯಲ್ಲಿ ನಿಜವಾದ ರೀತಿಯಲ್ಲಿ ಫಸ್ಟ್ ಅದನ್ನು ಬರೆದಿದ್ದೀನಿ. ಆಗಬೇಕು ಅಂದರೆ ಯಾರ ಸಹಾಯವನ್ನು ನಾವು ತಗೊಳ್ಬೇಕು ಅದನ್ನು ಎರಡನೇ ಭಾಗದಲ್ಲಿ ಬರೆದಿದ್ದೀನಿ. ಇಲ್ಲಿಯೂ ಕೂಡ ವಾಕ್ಯ ರಚನೆ ಮಾಡೋದಕ್ಕೆ ಫಾರ್ಮುಲಾ ಬಳಸಿಲ್ಲ. ಇಲ್ಲಿ ನಾನು ವಾಕ್ಯವನ್ನು ರಚನೆ ಮಾಡೋದಕ್ಕೆ ಅಫ್ಕೋರ್ಸ್ ಒಂದು ಸೆಂಟೆನ್ಸ್ ಫಾರ್ಮೇಷನ್ಗೆ ಫಾರ್ಮುಲಾ ಬಳಸಿದ್ದೀನಿ. ದಟ್ ಈಸ್ ನಥಿಂಗ್ ಬಟ್ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಆದರೆ ಇಲ್ಲಿ ಬಳಸಿಲ್ಲ. ಇಟ್ ಈಸ್ ನಾಟ್ ದಟ್ ಯು ಹ್ಯಾವ್ ಟು ಟೇಕ್ ಫಾರ್ಮುಲಾ ಈಚ್ ಆ್ಯಂಡ್ ಎವ್ರಿ ಟೈಮ್. ಈ ರೀತಿಯಲ್ಲೂ ಕೂಡ ವಾಕ್ಯ ರಚನೆಯನ್ನು ಮಾಡಬಹುದು. ಹೇಗಾಯ್ತಿದು ಅಂತಂದರೆ ನಮಗೆ ಇಲ್ಲಿ ಒಂದು ಪಂಕ್ಚುವೇಷನ್ ಕೊಟ್ಟಿದ್ದಾರೆ ನೋಡಿ. ಈ ಪಂಕ್ಚುವೇಷನ್ ನಮಗೆ ಸಹಾಯ ಮಾಡ್ತು ವಾಕ್ಯವನ್ನು ಬೇರೆ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ವಾಕ್ಯ ಲೆಂತ್ ಇದ್ದಿದ್ದು ಶಾರ್ಟ್ ಸೆಂಟೆನ್ಸ್ ಆಯಿತು. ವಿತ್ ದ ಹೆಲ್ಪ್ ಆಫ್ ದಿಸ್ ನಾವು ಸುಲಭವಾಗಿ ವಾಕ್ಯ ರಚನೆಯನ್ನು ಮಾಡಿದ್ವಿ. ನೀವು ಅಷ್ಟೇ ಯಾವುದೇ ಲೆಂತಿ ಸೆಂಟೆನ್ಸ್ ಬಂದಾಗ ಅದನ್ನು ಬ್ರೇಕ್ ಮಾಡ್ಕೊಳ್ಳಿ. ಅದನ್ನು ನೀವು ಬ್ರೇಕ್ ಮಾಡ್ಕೊಳ್ಳೋದಕ್ಕೆ ಯು ಕ್ಯಾನ್ ಯೂಸ್ ಎನಿ ಪಂಕ್ಚುವೇಷನ್ಸ್ ಲೈಕ್ ಕಾಮ ತೊಗೊಳ್ಬಹುದು, ಕೋಲನ್ ತೊಗೊಳ್ಬಹುದು, ಸೆಮಿ ಕೋಲನ್ ತೊಗೊಳ್ಬಹುದು, ಸಮ್ಟೈಮ್ಸ್ ಆ್ಯಂಡ್ ಅಂತನೋ ಬಿಕಾಸ್ ಅಂತನೋ ಈ ಪದಗಳು ಕೂಡ ಬರುತ್ತೆ. ಆ್ಯಂಡ್ ಇದು ನಮಗೆ ಸಹಾಯ ಮಾಡುತ್ತೆ. ಸೊ ಇಟ್ ಈಸ್ ಅಪ್ ಟು ಯು ಹೌ ಯು ಸಿ ಅಥವಾ ಹೌ ಯು ಲುಕ್ ಅಟ್ ದ ಕ್ವೆಶ್ಚನ್. ನೀವು ಹೇಗೆ ಒಂದು ಪ್ರಶ್ನೆಯನ್ನು ನೋಡ್ತೀರಾ. ಇಫ್ ಯು ಆರ್ ಜಸ್ಟ್ ಸೀಯಿಂಗ್ ದ ಕ್ವೆಶ್ಚನ್ ಇಟ್ಸ್ ನಾಟ್ ಪಾಸಿಬಲ್ ಟು ಸಾಲ್ವ್. ಯು ಹ್ಯಾವ್ ಟು ಲುಕ್ ಇನ್ ಟು ದ ಕ್ವೆಶ್ಚನ್. ಸಿ ಅಂತಂದರೆ ಸುಮ್ಮನೆ ನೋಡೋವಂಥದ್ದು. ಹೀಗೆ ಲುಕ್ ಅಂತಂದರೆ ಗಮನ ಇಟ್ಟು ಏನು ಪದ ಕೊಟ್ಟಿದ್ದಾರೆ, ಹೇಗೆ ತೊಗೋಬೇಕು, ಪ್ರೆಸೆಂಟ್ ಟೆನ್ಸಾ, ಪಾಸ್ಟ್ ಟೆನ್ಸಾ, ಪಂಕ್ಚುವೇಷನ್ಸ್ ಏನಿದೆ ಇದೆಲ್ಲವನ್ನು ಕೂಡ ನೀವು ನೋಡ್ಕೊಳ್ಬಹುದಿರುತ್ತೆ. ಈ ರೀತಿಯಲ್ಲಿ ನೀವು ಯಾವುದೇ ಕಾನ್ಸೆಪ್ಟ್ ಕೊಟ್ಟರೂ ಕೂಡ ವಾಕ್ಯ ರಚನೆ ಮಾಡೋದಕ್ಕೆ ಸುಲಭ ಆಗುತ್ತೆ. ಅದು ಇಂಗ್ಲೀಷ್ ಟು ಕನ್ನಡ ಇರಬಹುದು ಅಥವಾ ಕನ್ನಡ ಟು ಇಂಗ್ಲೀಷ್ ಇರಬಹುದು. ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಇಂಪಾರ್ಟೆಂಟ್ ಟು ರಿಮೆಂಬರ್. ಓಕೆ, ಮುಂದಿನ ವಾಕ್ಯದ ಕಡೆಗೆ ಹೋಗೋಣ. ಅದಕ್ಕೂ ಮುನ್ನ ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಮೂರನೇ ವಾಕ್ಯ ಹೀಗಿದೆ, ವಿತೌಟ್ ಎಜುಕೇಶನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಶಿಕ್ಷಣವಿಲ್ಲದೆ. ಎರಡೂ ಪದಗಳನ್ನು ಸೇರಿಸಿ ನಾವು ಹೀಗೆ ಬರೀಬಹುದು. ತಗೊಳ್ಳೋಣ. ಶಿಕ್ಷಣವಿಲ್ಲದೆ ಕಾಮ ಇದೆ, ತಗೊಳ್ಳಿ. ವಿಮೆನ್ ಎಂಪವರ್ಮೆಂಟ್ ನಾವು ಎರಡೂ ವಾಕ್ಯಗಳಲ್ಲಿ ನೋಡಿದ್ವಿ. ಇದನ್ನು ಮಹಿಳಾ ಸಬಲೀಕರಣ ಅಂತ ಕರಿತೀವಿ. ಗೊತ್ತಿರೋ ಕಾರಣ ನಾನು ಇದನ್ನು ಬರಿತಾ ಇಲ್ಲ. ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಮತ್ತೊಮ್ಮೆ ನೋಟ್ ಮಾಡ್ಕೊಳ್ಬಹುದು. ಏನಾಗಿದೆಯಂತೆ, ಈಸ್ ಅ ಡಿಸ್ಟೆಂಟ್ ಡ್ರೀಮ್ ಅಂದರೆ ದೂರದ ಕನಸು. ಡಿಸ್ಟೆಂಟ್ ದೂರದ, ಡ್ರೀಮ್ ಕನಸು. ಆ್ಯಂಡ್ ಮತ್ತು ದೇರ್ ಈಸ್ ನೋ ವೇ ಯಾವುದೇ ದಾರಿ ಇಲ್ಲ. ಇಷ್ಟು ಸೇರಿಸಿ ಹೀಗೆ ಹೇಳ್ಬಹುದು ನಾವು. ಯಾವುದೇ, ಹೀಗೆ ತಗೊಳ್ಳಿ, ಯಾವುದೇ ದಾರಿ ಇಲ್ಲ, ಹೀಗೆ ಬರುತ್ತೆ. ಯಾವುದೇ ದಾರಿ ಇಲ್ಲ. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸುಸ್ಥಿರ ಅಭಿವೃದ್ಧಿ ಅಂತ ಬರುತ್ತೆ. ತಗೊಳ್ತಾ ಇದ್ದೀನಿ. ಸುಸ್ಥಿರ ಅಭಿವೃದ್ಧಿ ತಗೊಳ್ಳೋಣ. ಓಕೆ, ಗೋಲ್ಸ್ ಅಂತ ಕೊಟ್ಟಿದ್ದಾರೆ. ಗೋಲ್ಸ್ ಈಸ್ ನಥಿಂಗ್ ಬಟ್ ಗುರಿಗಳು. ಕ್ಯಾನ್ ಬಿ ಅಚೀವ್ಡ್. ಕ್ಯಾನ್ ಬಿ ಅಚೀವ್ಡ್ ಅಂತ ಅಂದರೆ ಸಾಧಿಸಬಹುದು. ತಗೊಳ್ಳೋಣ. ಸಾಧಿಸಬಹುದು, ಫುಲ್ ಸ್ಟಾಪ್. ನೋಡಿ, ಹೀಗೆ ಇಲ್ಲಿ ನಮಗೆ ಪದಗಳನ್ನು ಕೊಟ್ಟಿದ್ದಾರೆ. ಇದನ್ನು ಹೇಗೆ ನಾವು ಬರಿತೀವಿ ಈಗ ನೋಡಿ. ಶಿಕ್ಷಣ ಇಲ್ಲ ಅಂತಂದರೆ ವಿಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ ಅನ್ನುವಂಥದ್ದು ದೂರದ ಕನಸಾಗಿದೆ. ಅಂದರೆ ಅಷ್ಟು ಸುಲಭ ಅಲ್ಲ ಅದನ್ನು ನಿಜ ಮಾಡುವಂಥದ್ದು ಅಂತ. ಹಾಗೆ ಈ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಸಾಧಿಸೋದಕ್ಕೂ ಕೂಡ ನಮ್ಮ ಹತ್ರ ಯಾವುದೇ ದಾರಿ ಇಲ್ವಂತೆ. ಹಾಗಾಗಿ ಎಜುಕೇಷನ್, ಶಿಕ್ಷಣ ಅನ್ನುವಂಥದ್ದು ನಮ್ಮನ್ನು, ನಮ್ಮ ದೇಶವನ್ನು ಇನ್ನೆಲ್ಲಿಗೋ ಕರ್ಕೊಂಡು ಹೋಗೋದ್ರಲ್ಲಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ಮುಂದಿನ ವಾಕ್ಯದಲ್ಲಿ ನಾವು ನೋಡ್ತೀವಿ. ಓಕೆ, ಇದನ್ನು ಬರೆದು ಈ ವಾಕ್ಯಕ್ಕೆ ಹೋಗೋಣ. ಬರಿತಾ ಇದ್ದೀನಿ ನೋಡಿ ಏನು ಕೊಟ್ಟಿದ್ದಾರೆ ಅಂತ. ತಗೊಳ್ಳೋಣ. ಶಿಕ್ಷಣವಿಲ್ಲದೆ, ಶಿಕ್ಷಣವಿಲ್ಲದೆ ಏನು, ಎರಡು ವಿಷಯ. ವಿಮೆನ್ ಎಂಪವರ್ಮೆಂಟ್ ಅನ್ನುವಂಥದ್ದು ದೂರದ ಕನಸಾಗಿದೆ. ಹಾಗೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸೋಕ್ಕಾಗಲ್ಲ, ಎರಡನೇ ಪಾಯಿಂಟ್. ಇದು ಫಸ್ಟ್ ಬರೆಯೋಣ, ಫಸ್ಟ್ ಒನ್ ಇದು, ಆ್ಯಂಡ್ ಇದನ್ನು ಬರೆಯೋಣ, ಸೆಕೆಂಡ್ ಒನ್ ಇದು. ಓಕೆ, ಕಮ್ ಲೆಟ್ಸ್ ಸಿ. ಶಿಕ್ಷಣವಿಲ್ಲದೆ ಮಹಿಳಾ ಸಬಲೀಕರಣವು, ಮಹಿಳಾ
ಸಬಲೀಕರಣವು ಏನಾಗಿದೆಯಂತೆ? ದೂರದ ಕನಸಾಗಿದೆ. ದೂರದ ಕನಸಾಗಿದೆ. ಹೀಗಿದನ್ನ ಬರೀರಿ. ಓಕೆ, ನೆಕ್ಸ್ಟ್ ಮತ್ತು ಅಂತ ಕೊಟ್ಟಿದ್ದಾರೆ, ನಾವು ಕೂಡ ಅದನ್ನು ತಗೊಳ್ಳೋಣ. ಮತ್ತು ಇನ್ನೇನಂತ ಹೇಳ್ತಾ ಇರೋದು, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸೋದಕ್ಕೆ ಯಾವುದೇ ದಾರಿ ಇಲ್ಲ. ಬರಿತಾ ಇದ್ದೀನಿ ಆಸ್ ಇಟ್ ಈಸ್. ಸುಸ್ಥಿರ ಅಭಿವೃದ್ಧಿ, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಯಾವುದೇ ಮಾರ್ಗವಿಲ್ಲ. ದಿಸ್ ಇಸ್ ಬೆಟರ್. ಓಕೆ, ಮಾರ್ಗವಿಲ್ಲ, ಫುಲ್ ಸ್ಟಾಪ್. ನೋಡಿ, ಹೀಗೆ ಇಲ್ಲಿ ನಾನು ಬರೆದಿದ್ದೀನಿ. ಮೊದಲನೇದಾಗಿ ಇಲ್ಲಿ ಹೇಳಬೇಕು ಅಂದರೆ, ನಾನು ಇಲ್ಲಿ ಕೊಟ್ಟಿದ್ದಂತಹ ಆ್ಯಂಡ್ ಇದೆ ಅಲ್ವಾ, ಈ ಕಂಜಂಕ್ಷನ್, ಇದನ್ನು ಬಳಸಿ ವಾಕ್ಯಗಳನ್ನು ಬೇರೆ ಬೇರೆ ಮಾಡಿಕೊಂಡೆ. ಇದು ಒಂದೇ, ಶಿಕ್ಷಣ ಇಲ್ಲ ಅಂತಂದರೆ ಇದು ಬೇಸಿಕ್. ಇದರಿಂದ ಎರಡು ವಿಷಯಗಳು ಬಂದಿರುವಂಥದ್ದು. ಮಹಿಳಾ ಸಬಲೀಕರಣ ಕನಸಾಗೆ ಉಳ್ಕೊಳ್ಳುತ್ತೆ, ಅದು ದೂರದ ಕನಸಾಗೆ ಇದ್ದುಬಿಡುತ್ತೆ. ಇನ್ನೊಂದು, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ನಮಗೆ ಸಾಧಿಸೋದಕ್ಕೆ ಯಾವುದೇ ಮಾರ್ಗ ಕಂಡು ಬರೋದಿಲ್ಲ. ಅದನ್ನೇ ಇಲ್ಲಿ ನಾನು ಬರೆದಿದ್ದೀನಿ. ಹೀಗೆ ವಾಕ್ಯ ರಚನೆ ಮಾಡುವಾಗ ಏನೇನು ಪಂಕ್ಚುವೇಷನ್ಸ್ ಇದೆ, ಏನೇನು ಕಂಜಂಕ್ಷನ್ಸ್ ಇದೆ, ಇದನ್ನು ನೀವು ನೋಡ್ಕೊಳ್ಬೇಕು. ಇದರ ಸಹಾಯದಿಂದ ಎಂಥದ್ದೇ ತುಟ್ಟು ವಾಕ್ಯ ಕೊಡಲಿ, ಅದನ್ನು ನೀವು ಸುಲಭವಾಗಿ ವಿತಿನ್ ಲೆಸ್ ಟೈಮ್ ಟ್ರಾನ್ಸ್ಲೇಟ್ ಮಾಡಬಹುದು. ಓಕೆ, ಬನ್ನಿ ನಮ್ಮ 4ನೇ ವಾಕ್ಯದ ಕಡೆಗೆ ಹೋಗೋಣ. ಏನಿದೆ? ಇಫ್ ಯು ವಾಂಟ್ ದ ವುಮೆನ್ ಟು ಬಿ ಎಂಪವರ್ಡ್ ವಿ ಮಸ್ಟ್ ಎಜುಕೇಟ್ ದೆಮ್. ನಾವೇನಾದರೂ ಮಹಿಳೆಯರನ್ನು ಸಬಲೀಕರಣಗೊಳಿಸಬೇಕು ಅಂತಂದರೆ ಅಫ್ಕೋರ್ಸ್ ಅವರಿಗೆ ಎಜುಕೇಷನನ್ನು ಕೊಡಬೇಕು. ಆ್ಯಂಡ್ ಮೇಕ್ ದ ಎಜುಕೇಷನ್ ಆಫ್ ದ ಗರ್ಲ್ ಚೈಲ್ಡ್ ಮ್ಯಾಂಡೇಟರಿ. ಹೆಣ್ಣು ಮಗುವಿನ ಶಿಕ್ಷಣವನ್ನು ಕಂಪಲ್ಸರಿ ಮಾಡಬೇಕು, ಮ್ಯಾಂಡೇಟರಿ ಮಾಡಬೇಕು, ಕಡ್ಡಾಯ. ಮ್ಯಾಂಡೇಟರಿ ಅಂತಂದರೆ ಓಕೆ, ಎಸ್. ಇಫ್ ಇದನ್ನು ಒಂದು ವೇಳೆ ಅಂತ ಇಲ್ಲಿ ತಗೊಳ್ಳೋಣ. ಆಮೇಲೆ ಬಹುಶಃ ಇದು ಮತ್ತೊಂದು ಪದದ ಜೊತೆಯಲ್ಲಿ ಸೇರ್ಕೊಂಡು ಬಿಡ್ಬಹುದು. ನಾವು 2ನೇ ವಾಕ್ಯದಲ್ಲಿ ನೋಡಿದ್ವಲ್ವಾ, ನಾನು ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. 2ನೇ ವಾಕ್ಯದಲ್ಲಿ ಇಲ್ಲಿ ನಾನು ನಿಮಗೆ ತೋರಿಸಿದ್ದೆ ನೋಡಿ, ಇಲ್ಲಿ ಒಂದು ವೇಳೆ ಅಂತ ಇಲ್ಲಿ ಬರೆದಿದ್ದೆ ನಾನು, ಬಟ್ ಇದನ್ನು ಇಲ್ಲಿ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ಅಲ್ವಾ. ಆ್ಯಂಡ್ ನಾನು ಮಾರ್ಕ್ ಕೂಡ ಮಾಡಿದ್ದೀನಿ, ಯು ಕ್ಯಾನ್ ನೋಟಿಸ್. ಸೊ 2 ರೀತಿಯಲ್ಲಿ ಹೇಗಾದರೂ ಒಟ್ಟಿನಲ್ಲಿ ನೀವು ಕರೆಕ್ಟಾಗಿ ಬರೀಬೇಕು. 2ರಲ್ಲಿ ಯಾವುದನ್ನಾದರೂ ಬರೀರಿ. ಓಕೆ, ಯಾ. ಇಫ್ ವಿ, ನಾವು ತಗೊಳ್ಳೋಣ. ವಾಂಟ್ ದ ವುಮೆನ್ ಟು ಬಿ ಎಂಪವರ್ಡ್. ವಾಂಟ್ ಅಂತ ಅಂದರೆ ಬಯಸು ಅಥವಾ ಬಯಸುವುದು, ಇಚ್ಛಿಸುವುದು, ಎನಿಥಿಂಗ್. ವುಮೆನ್ ಮಹಿಳೆಯರು ನಮಗೆ ಗೊತ್ತಿದೆ. ಟು ಬಿ ಎಂಪವರ್ಡ್ ಇದು ನಮಗೆ ಗೊತ್ತಿದೆ, ಸಬಲೀಕರಣಗೊಳಿಸುವುದು ಅಂತ ವಾಕ್ಯದಲ್ಲಿ ಬರೆದು ತೋರಿಸ್ತೀನಿ. ವಿ ಆಲ್ರೆಡಿ ಇಲ್ಲಿ ನಾನು ಬರೆದಿದ್ದೀನಿ, ಬರೆಯೋ ನೀಡಿಲ್ಲ. ಮಸ್ಟ್ ಎಜುಕೇಟ್ ಅಂದರೆ ಶಿಕ್ಷಣವನ್ನು ಕೊಡಲೇಬೇಕು ಅಂತ ಅರ್ಥ. ತಗೊಳ್ಳೋಣ. ಶಿಕ್ಷಣವನ್ನು ಅಥವಾ ಶಿಕ್ಷಣ ಕೊಡಲೇಬೇಕು ಅಂತ ಬರುತ್ತೆ, ಒಂದೇ ಪದ, ಮಸ್ಟ್ ಎಜುಕೇಟ್. ಶಿಕ್ಷಣ ಕೊಡಲೇಬೇಕು. ದೆಮ್ ಅವರು, ಬಟ್ ವಾಕ್ಯದಲ್ಲಿ ಸ್ವಲ್ಪ ಇದು ಬದಲಾಗುತ್ತೆ. ಲೆಟ್ಸಿ. ಆ್ಯಂಡ್ ಇದು ನಮಗೆ ಹೆಲ್ಪ್ ಮಾಡುತ್ತೆ ವಾಕ್ಯವನ್ನು ಬ್ರೇಕ್ ಮಾಡೋದಕ್ಕೆ. ಹೇಗೆ ತೋರಿಸ್ತೇನೆ. ಮೇಕ್ ದಿ ಎಜುಕೇಷನ್ ಆಫ್ ಗರ್ಲ್ ಚೈಲ್ಡ್ ಮ್ಯಾಂಡೇಟರಿ. ಮೇಕ್ ಅಂದರೆ ಮಾಡುವುದು ಅಂತ ತಗೊಳ್ಳೋಣ. ಮಾಡುವುದು ಏನು? ಶಿಕ್ಷಣ. ಇಲ್ಲಿ ಆಲ್ರೆಡಿ ಬರೆದಿದ್ದೀನಿ ನೋಡಿ, ಅದೇ ಇಲ್ಲಿಗೆ ಬರುತ್ತೆ. ಯಾರ ಶಿಕ್ಷಣ? ಹೆಣ್ಣು ಮಗುವಿನ ಶಿಕ್ಷಣ. ತಗೊಳ್ಳೋಣ. ಹೆಣ್ಣು ಮಗುವಿನ ಶಿಕ್ಷಣ. ಓಕೆನಾ? ಮ್ಯಾಂಡೇಟರಿ ಅಂದರೆ ಕಡ್ಡಾಯ ಅಂತ ತಗೊಳ್ಳಿ. ಕ್ಲಿಯರ್? ನೋಡಿ, ಹೀಗೆ ಇಲ್ಲಿ ನಾನು ಈ ಪದಗಳನ್ನು ತಗೊಂಡಿದ್ದೀನಿ. ಇಟ್ ಈಸ್ ನಾಟ್ ದಟ್ ಇದೇ ಪದಗಳನ್ನು ತಗೊಳ್ಬೇಕು, ನೋ. ನನಗೆ ಈ ಪದಗಳು ಗೊತ್ತು, ಹಾಗಾಗಿ ನಾನು ಈ ಪದಗಳನ್ನು ತಗೊಂಡಿದ್ದೀನಿ. ನೀವು ಇದನ್ನೇ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಇದಕ್ಕೆ ಸಮಾನವಾದಂಥ ಎಕ್ಸಾಕ್ಟ್ ಮೀನಿಂಗ್ ಕೊಡುವಂತಹ ಯಾವುದೇ ಪದ ಸಿಕ್ಕಿದಾಗ ನೀವು ಇದನ್ನು ತಗೊಳ್ಬಹುದಾಗಿರುತ್ತೆ. ಓಕೆ, ಏನು ಹೇಳಿದ್ದಾರೆ ನೋಡಿ. ಒಂದು ವೇಳೆ ನಾವೇನಾದರೂ ಮಹಿಳೆಯರು ತುಂಬ ಚೆನ್ನಾಗಾಗಬೇಕು, ಅವ್ರನ್ನ ಸಬಲೀಕರಣಗೊಳಿಸ್ಬೇಕು ಅಂತಿದ್ದಲ್ಲಿ ಅವರಿಗೆ ಮೊದಲಿಗೆ ನಾವು ಎಜುಕೇಷನನ್ನು ಕೊಡಬೇಕು. ಹಾಗಾಗಿ ಎಜುಕೇಷನ್, ಯಾರ ಎಜುಕೇಷನ್? ಹೆಣ್ಣು ಮಗುವಿನ ಶಿಕ್ಷಣ, ಗರ್ಲ್ ಚೈಲ್ಡ್ ಎಜುಕೇಷನ್, ಇದನ್ನು ಕಡ್ಡಾಯ ಮಾಡಬೇಕು. ಅದನ್ನು ಇಲ್ಲಿ ಹೇಳಿರುವಂಥದ್ದು. ಬನ್ನಿ ಬರೆಯೋಣ. ಇದನ್ನು ಒಂದು ವೇಳೆ ತಗೊಂಡೆ ಬರೆದು ತೋರಿಸ್ತೀನಿ. ಓಕೆನಾ? ಒಂದು ವೇಳೆ ಯಾರು? ನಾವು ಮಹಿಳೆಯರ ರೂ ಬೇಡ, ಮಹಿಳೆಯರ ಅಂತ ತಗೊಳ್ಳೋಣ. ಓಕೆ, ಮಹಿಳೆಯರ ಸಬಲೀಕರಣ ತಗೊಳ್ಳೋಣ. ಮಹಿಳೆಯರ ಸಬಲೀಕರಣ ಬಯಸಿದ್ದಲ್ಲಿ
ಏನು ಮಾಡಬೇಕು? ಬಯಸಿದ್ದಲ್ಲಿ ನಾವು ಅವರ, ನೋಡಿ ಆಗಲೇ ನಾನು ಹೇಳಿದೆ ಅವರು ಇಲ್ಲಿ ಓಕೆ, ಬಟ್ ವಾಕ್ಯಕ್ಕೆ ಬಂದಾಗ ಇದು ಸ್ವಲ್ಪ ಮಟ್ಟಿಗೆ ಬದಲಾಗುತ್ತೆ. ಈ ರೀತಿಯಲ್ಲಿ ಬಯಸಿದ್ದಲ್ಲಿ ನಾವು ಅವರ ಏನನ್ನ ಶಿಕ್ಷಣವನ್ನು ಅಥವಾ ಅವರಿಗೆ ಶಿಕ್ಷಣವನ್ನು ಕೊಡಲೇಬೇಕು. ಸೊ ಹೀಗೆ ಬರೆಯೋಣ, ಅವರಿಗೆ. ನೋಡಿ ವಾಕ್ಯ ಬರ್ತಾ ಬರ್ತಾ ಪದಗಳಿಗೆ ಏನಾಗ್ತಾ ಇದೆ? ಮಾಡಿಫೈ ಆಗ್ತಾ ಇದೆ. ಈ ಮಾಡಿಫಿಕೇಶನ್ ಹೇಗೆ ಡಿಪೆಂಡ್ ಆಗುತ್ತೆ, ಯಾಕೆ ಈ ರೀತಿಯಲ್ಲಿ ಆಗುತ್ತೆ ಅಂತಂದರೆ, ದೆಮ್ ಅಂತ ಅಂದರೆ ಅವರು ಓಕೆ, ಬಟ್ ವಾಕ್ಯಕ್ಕೆ ಬಂದಾಗ ನೋಡಿ ಅವರ ಓಕೆ ಇತ್ತು, ಬಟ್ ಶಿಕ್ಷಣ ಕೊಡಲೇಬೇಕು, ಮಸ್ಟ್ ಎಜುಕೇಟ್ ಅಂತ ಇದೆ. ಅವರ ಸರಿ ಬರೋಲ್ಲ, ಅವರು ಕೂಡ ಸರಿ ಬರೋಲ್ಲ. ಹಾಗಾಗಿ ನಾನು ತಗೊಳ್ಬೇಕು ಅವರಿಗೆ. ಗೊತ್ತಾಯ್ತಾ? ಈ ಮಾಡಿಫಿಕೇಶನ್ಸ್ನ ನೀವು ಕಲ್ತ್ಕೊಳ್ಬೇಕು. ಇಟ್ ವಿಲ್ ಕಮ್ ಓನ್ಲಿ ಬೈ ದ ಪ್ರಾಕ್ಟೀಸ್. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಪದಗಳ ಪರಿಚಯ ಇರುತ್ತೆ. ಇವಾಗ ನನಗೆ ಗೊತ್ತಾಯ್ತು, ಓಕೆ ಅವರ ಸೆಟ್ ಆಗಲ್ಲ, ಅವರು ಸೆಟ್ ಆಗಲ್ಲ, ಅವರಿಗೆ ಸೆಟ್ ಆಗುತ್ತೆ. ಹೀಗೆ ನೀವು ಕೂಡ ವಿತ್ ಇನ್ ಅ ಫ್ರ್ಯಾಕ್ಷನ್ ಆಫ್ ಟೈಮ್ ಯೋಚನೆ ಮಾಡಬೇಕು. ಆ್ಯಂಡ್ ಎವ್ರಿಥಿಂಗ್ ಹ್ಯಾಪನ್ಸ್ ಓನ್ಲಿ ಬೈ ಪ್ರಾಕ್ಟೀಸ್. ಓಕೆ, ಎಸ್. ಅವರಿಗೆ ಶಿಕ್ಷಣವನ್ನು ಕೊಡಲೇಬೇಕು. ಹೀಗೆ ತಗೊಳ್ಳಿ, ಅವರಿಗೆ ಶಿಕ್ಷಣವನ್ನು ಕೊಡಲೇಬೇಕು. ಆ್ಯಂಡ್ ನಮಗಿಲ್ಲಿ ವಾಕ್ಯವನ್ನು ಬ್ರೇಕ್ ಮಾಡೋದಕ್ಕೆ ಈ ಆ್ಯಂಡ್ ಮತ್ತು ಅಂತೇನಿದೆ ಇದು ಸಹಾಯ ಮಾಡ್ತಿದೆ. ತಗೊಳ್ತಾ ಇದ್ದೀನಿ. ಮತ್ತು ಏನು ಮಾಡಬೇಕಂತೆ? ಮೇಕ್ ದ ಎಜುಕೇಷನ್ ಆಫ್ ದ ಗರ್ಲ್ ಚೈಲ್ಡ್ ಮ್ಯಾಂಡೇಟರಿ. ತಗೊಳ್ಳೋಣ. ಮತ್ತು ಹೆಣ್ಣು ಮಗುವಿನ ಶಿಕ್ಷಣವನ್ನು ಕಡ್ಡಾಯ ಮಾಡಬೇಕು. ತಗೊಳ್ತಾ ಇದ್ದೀನಿ. ಮತ್ತು ಹೆಣ್ಣು ಮಗುವಿನ ಶಿಕ್ಷಣವನ್ನು ಏನು ಮಾಡಬೇಕು? ಕಡ್ಡಾಯ. ಹೆಣ್ಣು ಮಗುವಿನ ಶಿಕ್ಷಣವನ್ನು ಕಡ್ಡಾಯ ಮಾಡಬೇಕು. ಹೀಗೆ ಇಲ್ಲಿ ನಾನು ತಗೊಂಡಿದ್ದೀನಿ. ಆ್ಯಸ್ ಯು ಕ್ಯಾನ್ ನೋಟಿಸ್, ಇಲ್ಲಿ ಕೊಟ್ಟಂಥ ಎಲ್ಲ ಪದಗಳ ಬಳಕೆ ಇಲ್ಲಿ ನಾನು ಮಾಡಿದ್ದೀನಿ. ಒಂದು ವೇಳೆ ಇಫ್ ಏನು, ನಾವೇನಾದರೂ ಮಹಿಳಾ ಸಬಲೀಕರಣ ಆಗಬೇಕು ಅಂತಂದರೆ ಏನು ಮಾಡಬೇಕು ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಸ್ಟೆಪ್ಪಿಗೆ ನಾವು ಹೋಗಬೇಕು ಅಂತಂದರೆ ಈ ಸ್ಟೆಪ್ಪನ್ನು ಕೂಡ ಫಾಲೋ ಮಾಡಬೇಕು. ಯಾಕೆ? ಸಣ್ಣ ವಯಸ್ಸಿನಲ್ಲಿದ್ದಾಗ ಹೆಣ್ಣು ಮಕ್ಕಳಿಗೆ ಎಜುಕೇಷನ್ ಕೊಟ್ಟರೆ ಅವರು ಯೋಚನೆ ಮಾಡೋ ರೀತಿ ಬೇರೆ ರೀತಿಯಲ್ಲಿ ಆಗುತ್ತೆ, ಹಾಗೆ ಅವರು ಜೀವನ ನಡೆಸೋ ರೀತಿ ಕೂಡ ಬೇರೆ ರೀತಿಯಲ್ಲಿ ಹೋಗುತ್ತೆ. ಆ್ಯಂಡ್ ಇದು ಕೊನೆಗೆ ಮಹಿಳೆಯರ ಸಬಲೀಕರಣದಲ್ಲಿ ಮುಗಿಯುತ್ತೆ. ಹಾಗಾಗಿಯೇ ಹೆಣ್ಣು ಮಕ್ಕಳಿಗೆ ಎಜುಕೇಷನನ್ನು ಕೊಡಬೇಕು. ಆ ವಿಷಯವನ್ನು ಇಲ್ಲಿ ಹೇಳಿರೋ ಅಂಥದ್ದು. ಐ ಹೋಪ್ ಯು ಗಾಟ್ ದ ಕಾನ್ಸೆಪ್ಟ್. ನಿಮಗೆ ಇವತ್ತು ನಾನು ಡಿಸ್ಕಸ್ ಮಾಡಿದಂತಹ ವಿಮೆನ್ ಎಂಪವರ್ಮೆಂಟ್ ವಿಚ್ ಇಸ್ ದ ಹಾಟ್ ಟಾಪಿಕ್ ಆಫ್ ಎವ್ರಿ ಇಯರ್. ಪ್ರತಿ ವರ್ಷವೂ ಕೂಡ ಅಫ್ಕೋರ್ಸ್ ಇಟ್ ಈಸ್ ಅ ಜನರಲ್ ಟಾಪಿಕ್. ಇದು ಜನರಲ್ ಟಾಪಿಕ್ ಆಗಿದೆ, ಕಾಮನ್ ಟಾಪಿಕ್ ಆಗಿದೆ, ನಾನಿಲ್ಲ ಅಂತ ಹೇಳೋದೇ ಇಲ್ಲ. ಆದರೂ ಇದು ಯಾವಾಗಲೂ ಕೂಡ ಟ್ರೆಂಡಿಂಗಲ್ಲಿರುವಂಥ ಟಾಪಿಕ್ ಆಗಿರುತ್ತೆ. ಹೇಳೋಕ್ಕಾಗಲ್ಲ. ದೇ ಮೈಟ್ ಆಸ್ಕ್ ಯು ರಿಗಾರ್ಡಿಂಗ್ ದಿಸ್ ಫಾರ್ ಎಸ್ಸೆ ಕೇಳಬಹುದು. ಡೈರೆಕ್ಟಾಗಿ ವಿಮೆನ್ ಎಂಪವರ್ಮೆಂಟ್ ಅಂತ ಕೊಡೋದಿಲ್ಲ, ಅದಕ್ಕೆ ಸಂಬಂಧಿಸಿದ ಸ್ವಲ್ಪ ಅದನ್ನು ಮಾಡಿಫೈ ಮಾಡಿ ಬೇರೆ ರೀತಿಯಲ್ಲಿ ಕೇಳ್ತಾರೆ. ಅದಕ್ಕೆಲ್ಲವಕ್ಕೂ ಕೂಡ ನಾವು ವಿಮೆನ್ ಎಂಪವರ್ಮೆಂಟ್ಗೆ ಸಂಬಂಧಿಸಿದ ಹಾಗೆ ಆ ಟಾಪಿಕ್ ಕೊಟ್ಟರೆ ನೀವು ಬರಿಬಹುದಿರುತ್ತೆ. ಪ್ರೆಸ್ಸಿಯಲ್ಲಿ ಕೇಳಬಹುದು, ಎಸ್ಸೆಯಲ್ಲಿ ಕೇಳಬಹುದು, ಟ್ರಾನ್ಸ್ಲೇಷನಲ್ಲಿ ಆದರೂ ಕೇಳಬಹುದು, ಒಟ್ಟಿನಲ್ಲಿ ಕೇಳಬಹುದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇದಕ್ಕೂ ಕೂಡ ಸಂಬಂಧಿಸಿದ ಹಾಗೆನ ವಿಷಯಗಳನ್ನು ನೋಡ್ಕೊಂಡಿರಿ. ಹಾಗಾಗಿ ಅಂತಲೇ ಇವತ್ತು ನಾನು ನಿಮ್ಮ ಜೊತೆಲಿ ಈ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಿದೆ. ಐ ಹೋಪ್ ಯು ಗಾಟ್ ದ ಕಾನ್ಸೆಪ್ಟ್. ಆ್ಯಂಡ್ ಒಕ್ಯಾಬ್ಲರಿ ಯಾವ್ಯಾವ ಡೌಟ್ ಇತ್ತು ನಿಮಗೆ ನಾನು ಬರೆದಿದ್ದೀನಿ, ಆ್ಯಂಡ್ ನೀವು ಕೂಡ ನೋಟ್ ಮಾಡ್ಕೊಂಡಿರ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಇವತ್ತಿನ ಸೆಷನ್ ಹೇಗಿತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನೀವೇನಾದರೂ ನಮ್ಮ ಕೋರ್ಸಿಗೆ ಜಾಯಿನ್ ಆಗಬೇಕು, ನಮ್ಮ ಪುಸ್ತಕವನ್ನೇನಾದರೂ ತೊಗೊಳ್ಬೇಕು ಅಂತಿದ್ದಲ್ಲಿ ಈ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಿನ್ನೆ ಸೆಷನ್ ಇನ್ನೂ ವಾಚ್ ಮಾಡಿಲ್ವಾ? ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ಕ್ಲಿಕ್ ಮಾಡಿ ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್. ನಾಳೆ ಮತ್ತೊಂದು ಟ್ರಾನ್ಸ್ಲೇಷನ್ ಪ್ರಶ್ನೆ ತೊಗೊಂಡು ಬಂದು ನಿಮ್ಮ ಜೊತೆಯಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹ್ಯಾಪಿ ಲರ್ನಿಂಗ್.